ಕಲಾವಿದರು ಅಂತಂದರೆ ಶರಣರು, ಕಲಾವಿದರು ಅಂತಂದರೆ ಸಾಧುಗಳಿಗೆ ಹೊರತಾಗಿಲ್ಲ. ನಮ್ಮದೂ ಕೂಡ ಒಂದು ತಪಸ್ಸಿದೆ ಈ ಕ್ಷೇತ್ರದಲ್ಲಿ, ನಮ್ಮದೂ ಕೂಡ ತಪಸ್ಸಿದೆ. ನಾವು ಕೂಡ ಸಂಸ್ಕಾರವಂತರಾಗಬೇಕು, ಮಾತಾಡೋದನ್ನು ಕಲಿಬೇಕು, ನಮಸ್ಕಾರ ಮಾಡೋದನ್ನು ಕಲಿಬೇಕು. ಹೌದಲ್ಲ, ನಾವೆಲ್ಲ ತತ್ವ ಪ್ರಚಾರಕರು, ತತ್ವವನ್ನು ಹೇಳುವವರ. ಇನ್ನೊಬ್ಬರಿಗೆ ಕೈ ಮುಗಿಯಾಕ ಕೈಯನ ಮ್ಯಾಲೆ ಎತ್ತಲಿಲ್ಲ ಅಂತಂದರೆ ನಾವು ಯಾವ ಸೀಮೆಯ ಕಲಾವಿದರು? ನಾವೆಲ್ಲ ಎಲ್ಲರಿಗೆ ಕೈ ಮುಗಿಯೋಣ, ಹಂಚ್ಕೊಳ್ಳೋಣ, ಸಹೋದರತ್ವ ಭಾವನೆಯನ್ನು ಬೆಳೆಸ್ಕೋಣ, ಒಂದೇ ತಾಯಿ ಮಕ್ಕಳಿಗತ್ತೆ ಇದ್ದುಕೊಂಡು. ಇಷ್ಟೆಲ್ಲ ಹೇಳಿದ ಬಳಿಕ ಮುಂದೆ ಏನು ಮಾಡಬೇಕು ಅಂತಂದರೆ, ಏನು ಮಾಡಬೇಕು ಅನ್ನೋದನ್ನು ಕೂಡ ನೀವು ಆಲೋಚನೆಯನ್ನು ಮಾಡಬೇಕು. ನೀವು ಇನ್ನು ಮುಂದೆ ಏನು ಮಾಡೋದಪ್ಪ, ಈಗೆಲ್ಲ ಕರೆದ್ರಿ, ನಾವೆಲ್ಲ ಬಂದೀವು, ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಈಗ ಅಲ್ಲಿ ಅಪ್ಪಟ ಸಂಗೀತಗಾರರು ಅಂತೇಳಿ ನಿಮ್ಮನ್ನೂ ಕೂಡ ಅಲ್ಲಿ ಕರೆದೀನಿ. ನಿಮ್ಗೆ ಯಾರಿಗೆ ಸಾಧ್ಯ ಇದೆಯೋ ಅಲ್ಲಿ ಬರ್ರಿ ಅಂತ ನಿಮ್ಗೆ ನಾನು ಹೇಳಿದ್ದೀನಿ. 4-6 ಜನ ಬಂದಿದ್ರಿ ಅಲ್ಲಿ, ಅವ್ರಿಗೆ ಕೂಡ ಅವರು ಇಲ್ಲಿ ಭಾಗವಹಿಸ್ರಿ. ನಾವೇನು ಹೇಳುವಂತ ಅವರು ಬಂದಾರ, ನಮ್ಮ ಶಂಕರ್ ಮುಂದಿನ ಮನೆ ಶಂಕರ್ ಸರ್ ಅದು ಬಂದಾರ. ಯಾಕಂದ್ರೆ ಈ ಏನು ಹೇಳಿಲ್ಲ ಚಪ್ಪಾಳೆ. ಈಗ ಈ ಯೋಜನೆಗಳು ಸಂಗೀತಗಾರರವರೆಗೂ, ಶಾಸ್ತ್ರೀಯ ಸಂಗೀತಗಾರರವರೆಗೂ ನಮ್ಮ ಸೋಬಾಣಿಯವ್ರು ಹಿಡ್ಕೊಂಡು ಎಲ್ಲರಿಗೂ ಅನ್ವಯ ಆಗ್ತವೆ. ಅದಕ್ಕಾಗಿ ಇಲ್ಲಿ ತಾರತಮ್ಯ ಇರಲಾರ್ದೆ ನಾವು ಡೋಳು ಬಾರಿಸೋರು, ನಾವು ಹಲಗಿ ಬಾರಿಸೋರು, ನಾವು ಚೌಡಿಕೆ ಹಾಡೋರು ಎಲ್ಲರೂ ಜನಪದರೇ. ಎಲ್ಲ ಬಳಸ್ತಾರೆ. ನಮ್ಮ ನೆಲಮೂಲ ಸಂಸ್ಕೃತಿ ಅಂತ ಹೇಳ್ತಾರೆ. ಇದು ನಮ್ಮ ನೆಲಮೂಲ ಸಂಸ್ಕೃತಿ. ಆ ಹಾಡುಗಳು ಏನು ಅದರೊಳಗೆ ಸಾಹಿತ್ಯದ, ಅದರೊಳಗೆ ಬಹಳಷ್ಟು ಸತ್ವ ಇದೆ, ಮಹತ್ವ ಇದೆ. ಅಂಥ ಹಾಡುಗಳನ್ನು ಇವತ್ತು ನಾವು ನಾಡಿಗೆ ನಾವು ಪ್ರಚಾರವನ್ನು ಮಾಡ್ತಕ್ಕಂಥವ್ರು. ಇವತ್ತು ನಮ್ಮ ಹಕ್ಕ, ನಮ್ಮ ಯೋಜನೆಗಳು ನಮಗೇ ತಲುಪಬೇಕು. ಅದನ್ನು ಬಿಟ್ಟು ಒಬ್ಬ ಯಾವ ಕಳ್ಳ ಹಾದಿ ಒಳಗೆ ಹೋಗಿ ಈಗ ಆ ಇಲಾಖೆ ಒಳಗೆ ಬರ್ಲಾಕತ್ತಿದ್ ನೋಡ್ರಿ. ಈಗ ನಾನು ನಿಂತೀನೀಗ, ನನ್ನ ಫೋಟೋ ಹೊಡೆದ್ರಿ, ಈ ಫೋಟೋ ಇವ್ರು ಬಂದು ಇಲ್ಲಿ ನಿಂತ್ಕೊಂಡು ನಾನು ಚಂಡ ತೆಗೆದು ಅವ್ರು ಚಂಡ ಹಚ್ಕೊಂಡ್ಬಿಡ್ತಾರೆ. ನಾನು ಚಂಡ ತೆಗೆದು ಅವ್ರು ಚಂಡ ಹಚ್ಕೊಂಡ್ ಬಳಿಕ ಏನಾಗ್ತದೆ ಅಂದ್ರೆ ಈ ಸಭೆಯಲ್ಲಿ ಇವ್ರು ಮಾತಾಡಿದ್ರು. ಇದು ಸರ್ಕಾರಕ್ಕೆ ಗೊತ್ತಾಗ್ತದೆ, ಇದು ಗೊತ್ತಾಗ್ತದೆ. ಮತ್ತು ಅದು ಕೂಡ ಅನ್ಯಾಯ ಕೂಡ. ನಾನು ಹಾಡದೆ ಹಾಡಿನ ತೇಳುದು, ಕಾರ್ಯಕ್ರಮಕ್ಕೆ ಹೋಗ್ಲಾರ್ದೇನೆ ಹೋಗಿನೇ ತೇಳುದು ಕೇವಲ ಅಲ್ರಿ. ನನ್ನ ವಿಚಾರ ಪ್ರಕಾರ ಕಲಾವಿದರು ಬೇಡ್ಲಿಕ್ಕೆ ಬಂದವರಲ್ಲ, ನಾವು ಕಲಾವಿದರೆಲ್ಲ ಕೊಡ್ಲಿಕ್ಕೆ ಬಂದವರು. ಸಮಾಜಕ್ಕೆ ನಾವು ಕೊಡಕ್ಕೆ ಬಂದವರು. ನಾವು ಕಲೆಯನ್ನು ನೋಡಿ, ಭಗವಂತ ನಮಗೆ ದೈವದತ್ತವಾಗಿರ್ತಕ್ಕಂಥ ಕೊಡುಗೆ, ನಮಗೆ ಕಲೆ ಬಂದಿರತಕ್ಕಂಥದ್ದು. ಕಲೆ ಕಲಿಸಿದರೆ ಬರುವಂಥದ್ದಲ್ಲ, ಕಲಿಸಿದರೆ ಬರೋದಿಲ್ಲ. ಅದಕ್ಕೆ ಒಳಗೆ ದೈವದತ್ತ ಕೊಡುಗೆ ಇತ್ತಪ್ಪ ಅಂತಂದ್ರೆ ಸುಮ್ಮನೆ ಗುರು ಮುಖಾಂತರ ಗುರು ಒಂದಿಟ್ಟು ಕಲಿಸಿದಂಗೆ ಮಾಡ್ತಾನೆ. ಅವ ಹಕ್ಕಿ ಹಂಗೆ ಹಾಡ್ತಾನೆ, ಹಕ್ಕಿ ಹಂಗೆ ಹಾಡ್ತಾನೆ, ಹಕ್ಕಿ ಹಂಗೆ ಬಾರ್ಸಾಡ್ತಾನೆ, ಹಕ್ಕಿ ಹಂಗೆ ಕುಣಿದಾಡ್ತಾನೆ. ಏನು ಆ ಒಳಗೆ ಯಾವ ಶಕ್ತಿ ಇರ್ತೈತಿ ಗೊತ್ತಿಲ್ಲ. ಅಂಥ ಕಲಾವಿದರು ನಿಮ್ಮೆಲ್ಲರ ಒಂದು ಶಕ್ತಿ ಅದು ಇಮ್ಮಡಿ ಆಗಬೇಕಾಗಿತ್ತು ಅಂತಂದರೆ ನೋಡ್ರಿ, ನಾವೆಲ್ಲ ಏನು ಸೇರಿವಲ್ಲ, ಈ ಒಗ್ಗಟ್ಟ, ಈ ಶಿಸ್ತು ನಮ್ಮಲ್ಲಿ ಅಚಲವಾಗಿ ಉಳಿತಂದ್ರೆ ನಾವು ಮುಂದೆ ಏನು ಹೆಜ್ಜೆ ಹಾಕ್ಬೇಕಂದಿವಲ್ಲ, ಇನ್ನು ಹೆಜ್ಜೆ ಹಾಕ್ಬೇಕಂದದ್ದು ಅದೆಲ್ಲ ಸರಿಯಾಗ್ತದೆ. ಇನ್ನೊಂದು ಮಾತು ಹೇಳ್ತೇನೆ, ಕಲಾವಿದರು ನಾವು ಸಂಘರ್ಷಕ್ಕಿಳಿಯಬಾರದು. ಸರ್ಕಾರದ ಜೊತೆ ಸಂಘರ್ಷ ಮಾಡಂಗಿಲ್ಲ, ಬೇಡುವುದಷ್ಟೇ ನಮ್ಮ ಕೆಲಸ. ನಾವು ಅದನ್ನು ಮಾಡ್ತೀವಿ, ನಾವು ಇದನ್ನು ಮಾಡ್ತೀವಿ, ಏನೂ ಮಾಡಂಗಿಲ್ಲ, ಸಂಘರ್ಷ ಮಾಡಂಗಿಲ್ಲ. ನಾವು ಜೊತೆಯಾಗಿ ನಾವೆಲ್ಲರೂ ಕೂಡ್ಕೊಂಡ್ರಿ 1 ಗಂಟೆ ಅವ್ರ ಮುಂದೆ ಹೋಗಿ ಬಾಗಿಲ ಮುಂದೆ ನಾವು ನಿಂತೀವತ್ತಂದ್ರೆ ಯಾಕೆ ನಿಂತರಂತೆ ವಿಚಾರ ಮಾಡ್ತಾರಿಲ್ರಿ. ಆ ಸುದ್ದಿ ಸಿದ್ದರಾಮಯ್ಯವ್ರಿಗೆ ಹೋಗ್ತದೆ, ಆ ಸುದ್ದಿ ತಂಗಡಿಯವ್ರಿಗೆ ಹೋಗ್ತದೆ. ಯಾಕಪ್ಪ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿನ್ನೆ 100 ಜನ ಏನಂತ ಪ್ರತಿಭಟನೆ ಮಾಡಿದ್ರು ಅಂತೇಳಿ ಇಲಾಖಾವಾರ ಕೇಳಬೇಕಾಗ್ತದೆ. ಕೇಳ್ತಾರೆ, ಸುಮ್ಮನೆ ಬಿಡಂಗಿಲ್ಲ. ಒಂದು ಸಲ ಕೇಳದಿದ್ರು ಮತ್ತೆ 2ನೇ ಸಲ ಹೋದಿವತ್ತಂದ್ರೆ ಈ ಕಾಗದ 1ನೇ ಕಾಗದ, 2ನೇ ಕಾಗದ, 3ನೇ ಕಾಗದ ಇವೆಲ್ಲ ಹಂಗೆ ಉಲ್ಲೇಖಗಳು ಹಂಗೆ ಹಾಕೋತ ಹೋಗ್ತಿರ್ತದೆ. ಹೀಗಾಗಿ ವ್ಯವಸ್ಥಿತ ರೀತಿಯಲ್ಲಿ ನಾವು ಹೋರಾಟ ಮಾಡೋದು, ವ್ಯವಸ್ಥಿತ ರೀತಿಯಲ್ಲಿ. ಅದಕ್ಕಾಗಿ ನಾವು ಒಂದನ್ನು ನಿಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ಳೋದಂತಂದ್ರೆ ಏರಿ ಇಡೀ ಅಖಂಡ ಜಿಲ್ಲೆ, ಬಾಗಲಕೋಟೆ, ಬಾದಾಮಿ, ಹುಣಗುಂದ, ಗುಳೇದಗುಡ್ಡ, ಬೀಳಗಿ, ಮುಧೋಳ, ಜಮಖಂಡಿ ಅಂತೇಳಿ ಹೀಗೆ ಅಲ್ಲ, ಇಡೀ ಬಾಗಲಕೋಟೆ ಜಿಲ್ಲೆ ಎಲ್ಲ ಕಲಾವಿದರು ಇವತ್ತು ನೀವು 100 ಜನ ಆಗಿರಲ್ಲ, ನಾವು ಮತ್ತೊಂದು ಸಭೆಗೆ 200 ಜನ ಆಗಬೇಕು, 300 ಜನ ಆಗಬೇಕು. ಹೌದ್ರಿ? ಯಾರಿಗ್ಯಾರು ರೊಕ್ಕ ಕೊಡಬೇಡ್ರಿ. ಇಲ್ಲಿ ಸಮಸ್ಯೆ ಬರೋದೇ ರೊಕ್ಕ, 2 ದುಃಖ ಕಾಣಕ್ಕ. ರೊಕ್ಕ ಏನೈತ್ರಿ ನಮ್ಮನ್ನೆಲ್ಲರನ್ನ ಅಗಲಿಸಿಬಿಡ್ತೈತಿ. ಯಾರು ರೊಕ್ಕ ಕೊಡಬೇಡ್ರಿ. ನಿಮ್ಮ ರೊಕ್ಕ ನೀವು ಹಾಕೊಂಡು, ನೀವಂತೂ ರೊಕ್ಕ ಹಾಕಂಗ ಹೇಳ್ಬಿಡ್ರಿ, ಫ್ರೀನ ಬರ್ತೀರಿ ನೀವು ಬಸ್ನಾಗ, ನೀವು ಅಷ್ಟೇ ಹಾಕೋರು ಆರಾಮ್ ಬರೋದು. ಮುಂದಿನ ಆಲೋಚನೆಗಳನ್ನೇನು, ನಮ್ಮ ಸಂಸಾರದ ವ್ಯವಹಾರ ಜೊತೆಗೆ ಮುಂದಿನ ನಮ್ಮ ಆಲೋಚನೆ ಅದೊಂದು ಯೋಜನೆ ಆಗಬೇಕು.
ನಮ್ಮ ಯೋಚನೆ ಅದೊಂದು ಯೋಜನೆ ಆಗಬೇಕು. ಆ ಯೋಜನೆ ನಮಗೆಲ್ಲರಿಗೂ ಪ್ರಯೋಜನ ಆಗಬೇಕು ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಹೇಳ್ತಾ, ನಮ್ಮದ ಇಲ್ಲಿ ವಿಚಾರ ಏನಿದೆ ಅಂದರೆ, ಒಂದು ಸದೃಢವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಸಂಘಟನೆ ಆಗಬೇಕು ಅಂತೇಳಿದೆ. ಏನು ಕೇಳ್ರಿ ಶೇಖರ್, ಪ್ಲೀಸ್ ದಯಮಾಡಿ ಇದನ್ನು ಗಮನದಾಗ ಇಟ್ಕೊಳ್ರಿ. ನಾವು ನೀವುಗಳೆಲ್ಲ ಸೇರಿ ಜಿಲ್ಲೆಯಲ್ಲಿ ಸದೃಢವಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ. ಅದಕ್ಕೆ ಯಾರು ಮುಖಂಡರು ಅಂದ್ರೆ ನೀವೇ ಮುಖಂಡರು. ಇದನ್ನೊಂದಿಷ್ಟು ಈ ಪಾಯಿಂಟ್ ಭಾಳ ತಲೆಗೆ ಇಟ್ಕೊಳ್ರಿ. ಇದಕ್ಕೆ ಮುಖಂಡ್ರು ಯಾರು? ಸಂಘಟನೆ ಆತು, ಇದಕ್ಕೆ ಯಾರು ಕಾರ್ಯಾಧ್ಯಕ್ಷರು ಯಾರು, ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು, ಖಜಾಂಚಿ ಯಾರು, ಪ್ರಧಾನ ಕಾರ್ಯದರ್ಶಿಗಳು ಯಾರು, ಇವು ಗೊಂದಲ ಬರ್ತಾವಲ್ಲ. ಇದಕ್ಕೊಳಗೆ ನಾವೇನು ಹೇಳಾಯ್ತಿಲ್ಲ, ನೀವು ಯಾರು, ಇದನ್ನ ನಾನು ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಅಂತಕ್ಕಂಥವ್ರು ನೀವು ಯಾರದರಲ್ಲ, ನೀವಾಗೇನ ಈ ಪಲ್ಲಕ್ಕಿಯನ್ನು ಹೊರದ ಕೆಲಸನೂ ನೀವೇ ಮಾಡ್ಬೇಕು. ಹೌದ್ರಿ, ಪಲ್ಲಕ್ಕಿ ಹೊರ ಕೆಲಸನೂ ಕೂಡ ನೀವೇ ಮಾಡಬೇಕು. ಇದಕ್ಕೆ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಹೇಳಿಲ್ಲ, ಅಥವಾ ವಿದ್ಯಾವಂತರು ಅವಿದ್ಯಾವಂತರು ಅಂತಿಲ್ಲ. ಬುದ್ಧಿ ಒಂದೇ, ಈ ಹೋರಾಟ ಮಾಡುವಂಥ ಬುದ್ಧಿ ಒಂದಿರಬೇಕಷ್ಟೇ. ಹಾಗಾಗಿ ನಾವು ಈ ಜಿಲ್ಲೆಯಲ್ಲಿ ಒಂದು 4 ಜನ ಹೌದೌದು ಅನ್ನೋ ಹಾಗೆ ಏನು ಕಾಯ ವಾಚ ಮನಸ ಆ ಸರಸ್ವತಿಯ ಸೇವೆಯನ್ನು ಮಾಡೋಣ, ಕಲಾ ಸೇವೆಯನ್ನು ಮಾಡೋಣ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಮೊನ್ನೆ ದಿವಸ ನಾವು ನಿಮ್ಮನ್ನ ಬಹಳಷ್ಟು ಮಂದಿಗೆ ಪತ್ರಿಕಾ ಮುಖಾಂತರ ನಿಮಗೆಲ್ಲ ಕರೆಯನ್ನು ಕೊಟ್ಟಿವಿ. ಸುಮಾರು 100 ಜನ ಎಲ್ಲ ಬಂದ್ರಿ, ಜಿಲ್ಲಾಧಿಕಾರಿಗಳ ಮನವಿಯನ್ನು ಕೊಟ್ಟಿದ್ದಾಗಿದೆ. ಇದು ನಿರಂತರವಾಗಿ ಇದು ಅಭಿಯಾನ ಮುಂದುವರಿಸೋಣ. ಅದಕ್ಕೆ ನೀವೇ ಇದಕ್ಕೆ ಮುಂದಾಗೋದು, ಇದಕ್ಕೆ ಸಹಕಾರ ನಿಮ್ಮದೇ. ಒಟ್ಟಾರೆ ಏನತ್ತಂದ್ರೆ ಇದರ ಮುಖ್ಯಸ್ಥರು ಎಲ್ಲರೂ ನೀವೇ. ಅದಕ್ಕೆ ಇದು ವಿಷಯ ನಿಮ್ಮ ಮುಂದೆ ನಾನು ಮಂಡನೆ ಮಾಡಿ ಇದಕ್ಕೆ ಮುಂದೆ ಏನು ಮಾಡ್ಬೇಕಂತಕ್ಕಂಥದನ್ನು ನಮ್ಮ ಈರಪ್ಪಜ್ಜಾರ್ ಆಗಲಿ, ನಮ್ಮ ಹೊರಟ್ಟಿಯವರು, ಆಮೇಲೆ ನಮ್ಮ ಎಳಿಗುತ್ತಿ ರಂಗಪ್ಪಜ್ಜಾರು, ಆಮೇಲೆ ನಮ್ಮ ಶೇಖರ್ ಬೀಳಿಗೆಯವರು, ನಮ್ಮ ರೊಳ್ಳಿಯವರು, ಸಿರ್ಸೇಲನ್ನ ಎಂಕೆಂಚಿ, ನಮ್ಮ ಹಡಪದ ರಾಮಣ್ಣಪ್ಪ ಅವರು. ಹೆಸರು ಯಾಕೆ ಹೇಳ್ತಂದ್ರೆ ಅವ ಅಟ್ಟ ಗೊತ್ತದ, ಅಟ್ಟ ಹೇಳ್ತಾನೆ. ಅದಕ್ಕೆ ಕೆಲವೊಂದು ಹೆಸರುಗಳಿಗೆ ಗೊತ್ತಿಲ್ಲ. ಹಾಗಾಗಿ ಈಗ ನೋಡಿ, ಕೊರ್ತಿಯಿಂದ ಕೊಲ್ಲಾರಿಂದ ನಮ್ಮ ಗೌಡ್ರು, ಜಲಗೇರಿ ಗೌಡ್ರು, ನಿಮಗೆ ಅಪ್ಪಟ ಪ್ರತಿಭೆ, ವಯೋಮಾನ, ಆದರೆ ಯಾವತ್ತು ಕಲೆಯನ್ನು ಪ್ರೀತಿಸ್ತಾರೆ, ಧಾರ್ಮಿಕ ಕ್ಷೇತ್ರದಲ್ಲಿ ಸೇವಾ ಮಾಡ್ತಾರೆ. ಇದಕ್ಕೆ ನಮಗೆ ನಾ ಆಗಾಗ ಹೇಳ್ತೀನಿ ರೀ, ನಮಗೆ ಬರೀ ಶ್ರೀಮಂತರು ಬೇಕಾಗಿಲ್ಲ, ಬರೀ ಬುದ್ಧಿವಂತರು ಬೇಕಾಗಿಲ್ಲ, ಹೃದಯವಂತರು ಕೂಡ ಬೇಕು. ತಮ್ಗೊಡ್ರೆ ಮಾಡ್ಲಕ್ಕೈತಿರ್ಲಿಲ್ಲ, ನಾ ಏನು ಬೇಕು ಸಹಾಯ ಮಾಡ್ತೀನಿ ಅನ್ನುವಂಥವ್ರು ನಮ್ಗೆ ಬೇಕು. ಏನ್ರಿ, ಬಲ ಬಂದ್ಬಿಡ್ತದೆ, ನಾವು ಕೊಡ್ಲಿ ಬೇಕಾರ ಬಿಡ್ಲಿ, ಬೆನ್ನು ತಟ್ಟೋರು ಬೇಕಲ್ಲ, ಪ್ರೋತ್ಸಾಹ ಮಾಡೋರು ಬೇಕಲ್ಲ. ಅದು ಬಿಟ್ಟು ಆಗ್ಲಾರ್ದಂಗೆ ಕಾಲು ಜಗ್ಗಿದಿರಂದ್ರೆ ಏನೇನೂ ಆಗಂಗಿಲ್ಲ. ಇದು ಕಲಾವಿದರೇ ಮಾಡುವಂಥದ್ದು, ಕಲಾವಿದರೇ ಮಾಡುವಂಥ ಹೋರಾಟ. ಎಲ್ಲವೂ ನಿಮ್ಮದೇ. ಹೀಗಾಗಿ ಮುಂದಿನ ಯೋಚನೆಗಳನ್ನು, ಯಾಕಂದ್ರೆ ಹಲವಾರು ಬಾರಿ ನಾ ಬೀಳಿಗೆವ್ರಿಗೆ ಗೊತ್ತಿರ್ಬೇಕು, ಭಾಳ ಸಲ ಮಾತಾಡಿದ ವಿಷಯ, ಹಿಂಗೇನಾರೇ ಮಾಡೋಣ್ರಿ ಅಂದಾಗ ಅವರು ಹೂಣ್ರಿ ಅಂತಿದ್ರು. ಆದ್ರೆ ಕರೆದಾಗ ಎಲ್ಲಿಯೂ ತಪ್ಪಿಸಿಲ್ಲ, ಕರೆದಾಗ ಬಂದಾರ. ಹಾಗೆ ಇವತ್ತು ಕೂಡ ನಾನು ನಿಮಗೆ ಬಹಳಷ್ಟು ಮಂದಿಗೆ ಫೋನ್ ಮಾಡದೇ ಇರಬಹುದು, ಇಷ್ಟು ಜನ ಏನು ಬಂದಿರಲಿಲ್ಲ. ಇದು ದೊಡ್ಡ ಉಪಕಾರ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನು ಹೇಳ್ತಾ, ನಿಮ್ಮನ್ನ ಯಾರನ್ನು ನಾವು ಹೆಸರುಗೊಂಡು ಕರೆಯಂಗಿಲ್ಲ. ಈ ವಿಷಯ ಕುರಿತು ನೀವು 2 ನಿಮಿಷ 3 ನಿಮಿಷ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಡ್ರಿ. ಕೇವಲ ಅಭಿಪ್ರಾಯ ಹಂಚಿಕೊಂಡು ಮನೆಗೆ ಹೋಗುವುದಲ್ಲ, ಕಾರ್ಯಪ್ರವೃತ್ತರಾಗಬೇಕು. ಮುಂದಿನ ದಿನಮಾನದಲ್ಲಿ ನಾವು ಏನು ಮಾಡ್ಬೇಕಂತಕ್ಕಂಥದ್ದು ಕೂಡ ನಾವು ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಹಾಕಬೇಕು. ಮುಂದಿನ ವಿಷಯವನ್ನು ನಮ್ಮ ಈ ಒಕ್ಕೂಟದ ಕಾರ್ಯಾಧ್ಯಕ್ಷರಂತೇಳಿ ಈಗಾಗಲೇ ಹೇಳ್ಕೊಂಡಿವಿ, ಅಂಥವ್ರು ತಮ್ಮನ್ನು ಕುರಿತು ಮಾತಾಡ್ತಾರೆ.